ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ವರ್ಷಾದರ್ಶ ಬ್ಲಾಗ್. ನಮ್ಮ ಚಾನಲ್ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇವತ್ತು ಸಂಡೇ, ನಾವು ಮಧ್ಯಾಹ್ನದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತಿನ ರೆಸಿಪಿ ಬಂದು ಮೀನು ಸಾಂಬಾರು ಮಾಡ್ತಾ ಇದ್ದೀವಿ. ಮೀನಲ್ಲಿ ಸಣ್ಣ ಮೀನದು ಕೆರೆಯಲ್ಲಿ ಸಿಗುತ್ತಲ್ಲ ಆ ಮೀನು. ನೆಕ್ಸ್ಟ್ ಬಂದುಬಿಟ್ಟು ನಾವು ಗುಡ್ದ ಲಿವರ್ ಬರುತ್ತಲ್ಲ ಅದರಲ್ಲಿ ನಾವು ಕರಿನ ಮಾಡ್ತಾ ಇದ್ದೀವಿ. ಈಗ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಏನೇನು ಮಸಾಲೆ ಪದಾರ್ಥ ಬೇಕು ನೋಡೋಣ ಬನ್ನಿ. 2 ಈರುಳ್ಳಿ, ಸ್ವಲ್ಪ ಶುಂಠಿ, ಸ್ವಲ್ಪ ಜೀರಿಗೆ, 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, 2 ಟೊಮೊಟೊ. ಈಗ ಅದಕ್ಕೆ ಸ್ವಲ್ಪ 4 ಟೇಬಲಷ್ಟು ತೆಂಗಿನಕಾಯಿ, ಹಸಿ ತೆಂಗಿನಕಾಯಿನ ಹಾಕ್ಕೋಬೇಕು. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಅದಕ್ಕೆ ಹಾಕ್ಕೊಳ್ಳಿ. ನಂತರ ಒಂದು ಗ್ಲಾಸ್ ನೀರನ್ನ ಅದಕ್ಕೆ ಆ್ಯಡ್ ಮಾಡಿಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಎಷ್ಟು ತೆಳುವಾಗಿ, ಆದಷ್ಟು ತೆಳುವಾಗಿ ಗ್ರೈಂಡ್ನ ಮಾಡ್ಕೋಬೇಕು. ಬನ್ನಿ ಫ್ರೆಂಡ್ಸ್, ಮಾಡ್ಕೊಬರೋಣ. ನೋಡಿ, ನಾವು ಈಗಾಗಲೇ ರುಬ್ಬಿದ್ವಲ್ಲ ಶುಂಠಿ, ಈರುಳ್ಳಿ, ಕೊತ್ತಂಬರಿ, ಬೆಳ್ಳುಳ್ಳಿ ಹಾಕ್ಕೊಂಡು ಅದಕ್ಕೆ ನಾವೀಗ 1 ಟೇಬಲಷ್ಟು ಧನಿಯಾ ಪೌಡ್ರನ್ನ ಹಾಕ್ಕೊಂಡು ಮತ್ತೆ ಅದನ್ನು ನೀರು ಹಾಕ್ದಂಗೆ ಗ್ರೈಂಡ್ ಮಾಡಬೇಕು. ನೋಡಿ, ಅದಕ್ಕೆ ಅದು ಎಲ್ಲ ಮಿಕ್ಸ್ ಆಗಿರಬೇಕು, ಎಲ್ಲದಕ್ಕೂ ಹೊಂದ್ಕೊಂಡಿರಬೇಕು. ಈಗ ನಾವು ಗ್ಯಾಸ್ನ ಹಚ್ಕೊಳ್ಳೋಣ ಬನ್ನಿ. ಗ್ಯಾಸ್ ಹಚ್ಕೊಂಡು ಅದಕ್ಕೊಂದು ಪಾತ್ರೆ ಇಟ್ಕೊಳ್ಳಿ. ಅದಕ್ಕೆ 1 ಟೇಬಲಷ್ಟು ಎಣ್ಣೆ. ಇದು ಚಿಕ್ಕ ಮೀನಾಗಿರೋದ್ರಿಂದ ಇದು ಕಲಸೋಕ್ಕೆಲ್ಲ ಸ್ವಲ್ಪ ದೊಡ್ಡ ಪಾತ್ರೆನೇ ಹಾಕಬೇಕು. ನೀವು ಸ್ವಲ್ಪ ದೊಡ್ಡ ಪಾತ್ರೆನೇ ನೋಡಿ ಇಟ್ಕೊಳ್ಳಿ. ಇದಕ್ಕೀಗ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಮೊದಲೇ ಕಟ್ ಮಾಡಿ ಇಟ್ಕೊಂಡಿರೋ 1 ಗೆಡ್ಡೆಯಷ್ಟು ಈರುಳ್ಳಿ ಸಣ್ಣದಾಗಿ ಅಂದರೆ ಉದ್ದುದಾಕಿ ಹೆಚ್ಚಿಟ್ಕೊಳ್ಳಿ. ಅದನ್ನು ನಾವೀಗ ಎಣ್ಣೆಯಲ್ಲಿ ಚೆನ್ನಾಗಿ ರೆಡ್ ಆಗೋವರೆಗೂ ಹುರ್ಕೋಬೇಕು. ನಾವು ಹುರ್ಕೊಳ್ಳೋಣ ಬನ್ನಿ. ಅದು ಚೆನ್ನಾಗಿ ಹುರಿದಿದ ನಂತರ ಅದಕ್ಕೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆನ, ಅದನ್ನು ಆ್ಯಡ್ ಮಾಡ್ಕೋಬೇಕು. ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಅದಕ್ಕೆ ಮಿಕ್ಸಿಗೆ ಎಷ್ಟಾಗುತ್ತೋ ಸ್ವಲ್ಪ ಅಷ್ಟು ನೀರನ್ನು ಹಾಕ್ಕೊಂಡು ಕಲಿಸ್ಕೊಂಡು ಪಾತ್ರೆಗೆ ಹುಯ್ಕೋಬೇಕು. ನಂತರ ನೀವು ಜಾರಿಗೆ ತಕ್ಕಷ್ಟು ನೀರನ್ನು ಹಾಕ್ಕೊಂಡು ಸಾಂಬಾರು ಕುದಿಯೋಕೆ ಇಟ್ಟಿರ್ತೀರಲ್ಲ ಅದಕ್ಕೆ ನೀವು ಹುಯ್ಕೋಬೇಕು. ನಂತರ ನಿಮಗೆ ಎಷ್ಟು ನೀರು ಬೇಕೋ ಅದನ್ನು ಆ್ಯಡ್ ಮಾಡಿಕೊಂಡು ಹುಣಸೆಹಣ್ಣನ್ನ ನೆನೆ ಹಾಕ್ಕೊಂಡಿರ್ತೀರಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಿಂಡ್ಕೊಂಡು ಆ ಸಾಂಬಾರಿಗೆ ನೀವು ಆ್ಯಡ್ ಮಾಡಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಹಾಕ್ಕೋಬೇಕು. ಅದನ್ನು ಚೆನ್ನಾಗಿ ಕುದಲಿಕ್ಕೆ ಬಿಟ್ಬಿಡ್ರಿ, ಅದನ್ನು ಮಿಕ್ಸ್ ಮಾಡಿಬಿಟ್ಟು. ಇದಕ್ಕೆ ಕುದಲಿಕ್ಕೆ ಬಿಟ್ಟ ನಂತರ ನಾವಿಲ್ಲಿ ಹೀರೆಗುಣಗೆಕಾಯಿ ಫ್ರೈ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲು 2 ಸ್ಪೂನಷ್ಟು ಹಸಿ ಕಾಯಿನ ಹಾಕ್ಕೊಳ್ಳೋಣ. 1 ಗೆಡ್ಡೆಯಷ್ಟು ಈರುಳ್ಳಿ, 1 ಟೊಮೊಟೊ, ಸ್ವಲ್ಪ ಶುಂಠಿ, 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಮೆಣಸಿಕಾಯಿನ 6 ತಗೊಳ್ಳಿ, ಹಾಗೆ ಟೊಮೊಟೊ ಹಣ್ಣು 1 ತಗೊಳ್ಳಿ, ಹಾಗೆ ಚಕ್ಕೆ, ಲವಂಗ, ಕಾಳು ಮೆಣಸನ್ನ ಸ್ವಲ್ಪ ತಗೊಳ್ಳಿ. ಈಗ ಬನ್ನಿ, ಅದನ್ನೆಲ್ಲ ಗ್ರೈಂಡ್ ಮಾಡ್ಕೊಂಡಾದಮೇಲೆ ಗ್ಯಾಸ್ನ ಮತ್ತೆ ಹಚ್ಚಿ ಒಂದು ಸ್ವಲ್ಪ ದಪ್ಪ ಪಾತ್ರೆನ ತಗೊಳ್ಳೋಣ. ಅದಕ್ಕೆ ಸ್ವಲ್ಪ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಆಗಲೇ ಈರುಳ್ಳಿನ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ಅದು ಬ್ರೌನ್ ಆದ ನಂತರ ಸ್ವಲ್ಪ ರುಬ್ಬಿರ್ತೀವಲ್ಲ ಮಸಾಲೆನ ಅದನ್ನು ಸೇರಿಸ್ಕೊಂಡು ಮತ್ತೆ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಅಷ್ಟರಲ್ಲಿ ಸಾಂಬಾರು ಕೂಡ ಕುದ್ದಿರುತ್ತೆ. ಅದಕ್ಕೆ ನಾವು ಮೀನನ್ನ ಆ್ಯಡ್ ಮಾಡ್ಕೊಳ್ಳೋದಿರುತ್ತಷ್ಟೇ. ಈಗ ನಾವು ಇದು ಬ್ರೌನ್ ಆಗಿರುತ್ತೆ, ಸ್ವಲ್ಪ ಮಸಾಲೆನ ಆ್ಯಡ್ ಮಾಡಿಕೊಂಡು ಮತ್ತೆ ಇದಕ್ಕೆ ಹೀರೆಗುಣಗೆಕಾಯಿ ಇರುತ್ತಲ್ಲ ಅದನ್ನು ಆ್ಯಡ್ ಮಾಡ್ಕೋಬೇಕು. ಲಿವರ್ನ ಹಾಕ್ಕೊಳ್ಳಿ, ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಆ ಮಸಾಲೆ ನಾವು ಹಾಕಿರ್ತೀವಲ್ಲ ಈರುಳ್ಳಿ ಮತ್ತು ರುಬ್ಬಿಟ್ಕೊಂಡಿರೋ ಮಸಾಲೆ ಇದು ಹೀರೆಗುಣಗೆಕಾಯಿಗೆಲ್ಲ ಸೇರಿರಬೇಕು. ಇಲ್ಲಿ ಆಲೆ ಕುದ್ದಿದೆ ಸಾಂಬಾರು,
ಅದನ್ನು ಹಾಗೆ ಬಿಟ್ಬಿಡಿ. ಒಂದ್ಸಲ ಕೈ ಆಡಿಸ್ಬಿಟ್ಟು ಇದಕ್ಕೆ ರುಚಿಗೆ ಎಷ್ಟು ಉಪ್ಪು ಬೇಕೋ, ಹೀರೆಗುಂಡಿಗೆಕಾಯಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ. ನಂತರ ಮತ್ತೆ ಇದನ್ನು ಫ್ರೈ ಮಾಡ್ಕೊಳ್ಳಿ. ಇದನ್ನು ಫ್ರೈ ಮಾಡ್ಕೊಂಡಾದಮೇಲೆ ಮೀನು ಅಷ್ಟರಲ್ಲಿ ಕುದ್ದಿರುತ್ತೆ. ಸೊ ನಾವು ಅದನ್ನು ಹಾಗೆ ಬಿಡೋಣ. ಸೊ ಇಲ್ಲಿ ಹೀರೆಗುಂಡಿಗೆಕಾಯಿ ಬರುತ್ತಲ್ಲ, ಇಲ್ಲಿ ನೋಡೋಣ, ಇಲ್ಲಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು, ಕೈ ಬಿಡೋ ಹಾಗಿಲ್ಲ. ಹಾಗೆ ಸಾಂಬಾರು ಕೂಡ ಪದೇ ಪದೇ ನೋಡ್ತಾ ಇರಬೇಕಲ್ವಾ, ಅದಕ್ಕೆ ನೋಡ್ತಾ ಇದ್ದೀವಿ. ಹೀರೆಗುಂಡಿಗೆಕಾಯಿ ಸ್ವಲ್ಪ ಬೆಂದಂಗಾಗಿದೆ. ಸೈಡಲ್ಲಿ ಪಾತ್ರೆ ಕೂಡ ಇದ್ವು, ತೊಳಿತಾ ಇದ್ದಾರೆ. ಹಾಗೆ ನಾವು ತೊಳೆದಿಟ್ಕೊಂಡಿರೋ ಮೀನನ್ನ ಆ್ಯಡ್ ಮಾಡ್ಕೊಳ್ಳೋಣ ಸಾಂಬಾರಿಗೆ. ಅದು ನೀವು ಒತ್ತಿ ಚೆನ್ನಾಗಿ ಕಲಿಸ್ಬಿಟ್ರೆ ಅದು ಕಲ್ತ್ಕೊಂಡ್ಬಿಡುತ್ತೆ. ನಿಧಾನಕ್ಕೆ ನೋಡಿ ಮಿಕ್ಸ್ ಮಾಡಿ. ಹಾಗೆ ಇಲ್ಲಿ ಫ್ರೈ ಕೂಡ ಸ್ವಲ್ಪ ಬೆಂದಂಗಾಗಿತ್ತು, ಸೊ ಅದನ್ನು ನಾವು ಕಲಿಸ್ಕೊಳ್ಳೋಣ. ನಂತರ ಎರಡಕ್ಕೂ ಕೂಡ ಮಸಾಲೆ ಬರುತ್ತೆ, ಚಿಕನ್ ಮಸಾಲ ಅಂತೇಳಿ, ಅದನ್ನು ಆ್ಯಡ್ ಮಾಡಿಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದು. ಆಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಕೂಡ ನಾವು ಆ್ಯಡ್ ಮಾಡ್ಕೊಳ್ಳೋಣ. ಅದನ್ನು ಹಾಕ್ಕೊಂಡ್ಮೇಲೆ ಅದಕ್ಕೂ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಚಿಕನ್ಗೆ ಹಿಡಿಯೋ ಹಾಗೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ಹಾಗೆ ಸ್ವಲ್ಪ ಕುದೀಲಿಕ್ಕೆ ಬಿಡೋಣ. ಈ ಕಡೆ ನೋಡಿದ್ರು ಮೀನು ಚೆನ್ನಾಗಿ ಬೆಂದಿತ್ತು. ಇದನ್ನು ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೀವಿ, ಆಮೇಲೆ ನೋಡೋಣ ಫ್ರೈ. ಈಗ ಮಿಕ್ಸ್ ಮಾಡ್ತಾಯಿದ್ದೀವಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಆ್ಯಡ್ ಮಾಡಿಕೊಂಡ್ರೆ. ಆಮೇಲೆ ಮೀನು ಕೂಡ ಆಫ್ ಮಾಡೋಣ, ಬೆಂದಿದೆ. ಜಾಸ್ತಿ ಬೇಯಿಸಿದ್ರೆ ಕಳ್ದೋಗ್ಬಿಡುತ್ತೆ, ಚಿಕ್ಕ ಮೀನಲ್ವಾ, ಅದಕ್ಕೆ. ಈಗ ನಾವು ಕಬಾಬ್ ಮಾಡೋಣ ಬನ್ನಿ. 3 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರ್, ನಂತರ ಅದಕ್ಕೆ ಸ್ವಲ್ಪ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ನಾವಿಲ್ಲಿ ಕಬಾಬ್ ಪೌಡ್ರನ್ನ ಹಾಕಿದ್ದೀವಿ, ಆದರೆ ಸ್ಕಿಪ್ ಆಗಿದೆ. ನೀವು ಅದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಮೀನನ್ನ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ. ಈ ಕಬಾಬ್ ಕರೆದಿರ್ತೀವಲ್ಲ, ಅದೆಲ್ಲ ಮೀನಿಗೆ ಸ್ವಲ್ಪ ಅಂಟಿರಬೇಕು. ಅದನ್ನು ನಾವು ಮಿಕ್ಸ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇಲ್ಲಿ ನೋಡಿದ್ದೀವಿ, ಈಗಾಗಲೇ ಇದು ರೆಡಿ ಆಗಿದೆ ಫ್ರೈ. ಆಫ್ ಮಾಡಿ ಸೈಡಲ್ಲಿ ಎತ್ತಿಟ್ಟಿದ್ವಿ. ಈಗಾಗಲೇ ಹಾಕ್ಕೊಂಡು ತಿಂತಿದ್ದಾರೆ, ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಿರುತ್ತೆ ಫ್ರೈ ಕೂಡ. ಹಾಗೆ ಅನ್ನಕ್ಕೆ ಹೆಚ್ಕೊಂಡು ತಿನ್ಬೋದು, ಮುದ್ದೆಗೂ ಸಹ ಚೆನ್ನಾಗಿರುತ್ತೆ. ಸೈಡಲ್ಲಿ ಹಾಗೆ ಮುದ್ದೆಗೂ ಇಟ್ಟಿದ್ವಿ, ಅದು ಸಹ ಸ್ವಲ್ಪ ಬೆಂದಿತ್ತು, ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀವಿ. ಮುದ್ದೆಗೆ ಮೀನು ಸಾರಂತೂ ಹೇಳಲೇಬಾರ್ದು, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಫ್ರೈಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿರಿ, ತುಂಬ ಚೆನ್ನಾಗಿ ಬರುತ್ತೆ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ತುಂಬ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ. ಮುದ್ದೆ ಅಂತೂ ತುಂಬ ಚೆನ್ನಾಗಿರುತ್ತೆ ಎಲ್ಲದಕ್ಕೂ. ನಾಟಿ ಕೋಳಿ ಸಾರಾಗಿರ್ಬೋದು, ಮೀನು. ಇವತ್ತಿನ ನಮ್ಮ ಮಧ್ಯಾಹ್ನದ ಊಟ ಆಗಿತ್ತು ಮುದ್ದೆ, ಫ್ರೈ, ಮೀನು ಸಾರಾಗಿತ್ತು. ಈ ಚಾನಲ್ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಆದಷ್ಟು ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ. ಬಾಬಾ.